ಬ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ನ ಲೇಟೆಸ್ಟ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನೊಂದು ಹೂ ಬೆಳೆದಿರುವಂತಹ ಹೊಲಕ್ಕೆ ಬಂದಿದ್ದೀನಿ. ಇಲ್ಲೇ ನಮ್ಮ ಮಂಡ್ಯದಲ್ಲಿ. ಆ್ಯಕ್ಚುಲಿ ಊರ ಹೆಸರು ಬನ್ನಂಗಡಿ ಅಂತೇಳಿ. ನೋಡಿ ಹೂ ಎಷ್ಟೊಂದು ಚೆನ್ನಾಗಿ ಬೆಳೆದಿದ್ದಾರೆ. ಇಲ್ಲೆಲ್ಲ ಹೂ ಕುಯ್ತಾ ಇದ್ದಾರೆ, ತೋರಿಸ್ತೀನಿ ನಿಮಗೆ. ರೈತರ ಕಷ್ಟ ಏನು, ಹಳ್ಳಿ ಸಿಟಿಗಳಲ್ಲಿ ಹೂ ತೊಗೋಬೇಕಾದ್ರೆ ನೀವು ಆ್ಯಕ್ಚುಲಿ ಎಷ್ಟು ಚೌಕಾಸಿ ಮಾಡ್ತೀರಲ್ವಾ. ಅದರಲ್ಲೂ ಹಳ್ಳಿಯವ್ರ ಹತ್ರ ಬಂದರೆ ಅಯ್ಯೋ ಅಲ್ಲಿ ಕಡಿಮೆಗೆ ಸಿಗುತ್ತೆ ಅಂತ ನೀವು ಚೌಕಾಸಿ ಮಾಡೋದನ್ನೂ ಮಾಡ್ತೀರಿ. ಅಯ್ಯೋ ನೀವು ಬೆಳೆಯೋದಲ್ವಾ ಕೊಡ್ರಿ ಏನಾಯ್ಕಿಲ್ಲ ಅಂತ ಅಂದ್ಬಿಟ್ಟು ಕೇಳ್ತೀರಿ. ಆದರೆ ಇವ್ರಿಗೆ ಎಷ್ಟು ಕಷ್ಟ ಬೆಳಿಲಿಕ್ಕೆ ಅಂತ ಹೇಳಿ ತೋರಿಸ್ತೀನಿ. ಹೂ ಬೆಳೆ ಹೆಂಗೆ ಮಾಡಿದ್ದಾರೆ, ಎಷ್ಟು ಕಷ್ಟ, ಹೂ ಕುಯ್ಯೋರ್ಗೇನು ಆ್ಯಕ್ಚುಲಿ ಎಷ್ಟು ಸಿಗುತ್ತೆ, ಎಷ್ಟು ಲಾಭ ಮಾಡ್ತಾರೆ, ಹೆಂಗೆ ಬೆಳೆದಿದ್ದಾರೆ ಅಂತೇಳಿ. ಆ್ಯಕ್ಚುಲಿ ಚೆನ್ನಾಗಿ ಬೆಳೆದಿದ್ದಾರೆ. ಆ್ಯಕ್ಚುಲಿ ಈ ಕಡೆ ಎಲ್ಲ ಮಂಡ್ಯದಲ್ಲಿ ಈ ಕಡೆ ಎಲ್ಲ ಮೊದಲು ಹೂ ಬೆಳೀತಿದ್ದು ಹಿಂಗಲ್ಲ. ಇವಾಗೆಲ್ಲ ಈ ರೀತಿ ಬೆಡ್ ಹಾಕಿ ಹನಿ ನೀರಾವರಿ ಮಾಡಿ ಇಷ್ಟೊಂದು ಸಿಸ್ಟಮೆಟಿಕ್ಕಾಗಿ ಮಾಡ್ತಿದ್ದಾರೆ. ಮೊದಲು ಸಹ ಬೇರೆ ಸಿಸ್ಟಮೆಟಿಕ್ ಇತ್ತು. ಆದರೆ ಬೇರೆ ಸಿಸ್ಟಮೆಟಿಕ್ ಹೆಂಗೆ ಅಂತಂದರೆ ಹನಿ ನೀರಾವರಿ ಇರ್ತಿರ್ಲಿಲ್ಲ, ಗುಣಿ ಮಾಡ್ತಿದ್ರು. ಮತ್ತು ಇದೇ ರೀತಿ ಪಟ ಕಟ್ತಿದ್ರು, ಒಳಗಡೆ ಗುಣಿ ಮಾಡಿಬಿಟ್ಟು ಅದಕ್ಕೆ ನೀರುತ್ತಿದ್ರು. ಎರಡು ಚೌರ್ಗೆಗಳಲ್ಲಿ ಸೇದ್ಕೊಂಡು ಬಾವಿಯಿಂದ ಸೇದಿ ಹೂ ಬೆಳೀತಿದ್ರು ಅವಾಗೆಲ್ಲ. ಆಮೇಲೆ ಔಷಧಿ ಹೊಡಿಲಿಕ್ಕೆ DTT ಪೌಡ್ರು ಅಂತ ಬರ್ತಿತ್ತು. ಅದನ್ನು ಒಂದು ಬಟ್ಟೆ ಕಟ್ಕೊಂಡು ಉದುರಿಸ್ತಿದ್ರು ಹುಳ ಬರಬಾರ್ದು ಅಂತೇಳಿ. ಔಷಧಿ ಹೊಡೆಯೋದೆಲ್ಲ ಕಷ್ಟ ಆಗ್ತಿತ್ತು. ಇವಾಗೆಲ್ಲ ಒಂದು ಸ್ವಲ್ಪ ಈಸಿಯಾಗಿದೆ, ಬ್ಯಾಟ್ರಿದೆಲ್ಲ ಬಂದಿದೆ, ಔಷಧಿ ಪಂಪೆಲ್ಲ ಅದೆಲ್ಲ ಹೊಡ್ಕೊಂಡು ಏನೋ ಈಗ ಆ್ಯಕ್ಚುಲಿ ತುಂಬ ಈಸಿಯಾಗಿದೆ. ಆದ್ದರಿಂದ ಏನು ಮಾಡ್ತಾಯಿದ್ದಾರೆ ಅಂತಂದರೆ 50,000 ಲಕ್ಷಗಟ್ಟಲೆ ಸಸಿಗಳನ್ನ ನೆಟ್ಟು ಬೆಳೆಯೋರಿದ್ದಾರೆ. ಬೇರೆ ಕಡೆಯಿಂದೆಲ್ಲ ಬೇರು ತಂದು ಬೆಳೆಯೋರು ನೋಡಿ ಯಾವ ರೀತಿ 30,000 ಸಸಿ ಇದ್ದೆ. ಇದೆಲ್ಲ ಸೇರಿಸಿ ಕುಡೀರಿ ಅಮ್ಮ. ಟೀ ಕುಡಿಯೋಕೆ ಕರೀತಾ ಇದ್ದಾರೆ ನಮ್ಮನ್ನ ರೈತರು. ನೋಡೋಣ, ಇವರು ಯಾರು ಮಾತಾಡಿದ್ರೆ ಮಾತಾಡಿಸ್ತೀನಿ, ನೀವು ನೋಡ್ತಾ ಇರಿ. ಆ್ಯಕ್ಚುಲಿ ನಮ್ಮ ಹಳ್ಳಿಗಳ ಕಡೆ ಎಲ್ಲ ವಿಡಿಯೋದಲ್ಲಿ ಬರ್ತೀನಿ ಅಂತಂದರೆ ನಾಚ್ಕೋತಾರೆ ಮಾತಾಡೋಕ್ಕೆ. ಇವರು ನಾಚ್ಕೋತಾರೋ ಅಥವಾ ಡೈರೆಕ್ಟಾಗಿ ಮಾತಾಡ್ತಾರೋ ನೋಡೋಣ. ಅಮ್ಮ ನಾಷ್ಟ ಆಯ್ತಾ? ಅವ್ರು ಯಾಕೋ ಬೇಜಾರು ಮಾಡ್ಕೊತಾ ಇದ್ದಾರೆ, ಮಗ ಸುಮ್ಕಿರು ಅಂತ ಇದ್ದಾರೆ. ಪುಟ ಹಾಂ ಎಷ್ಟು ಬೆಳೆದಿರೋದು ಇದು ಹೂವು? 15,000 ಸಸಿಗಳು ನೆಟ್ಟಿರೋದಾ? ಸಸಿ ಇಲ್ಲ ಬೇಡಿ ಟೀ ನನಗೆ. ಇಲ್ಲ ಬೇಡಿ ಇರ್ಲಿ. 15,000 ಸಸಿಗಳು ಎಷ್ಟು ಕುಂಟೆಗೆ ನೆಟ್ಟಿರೋದು ಇದು? 10 ಕುಂಟೆಗೆ ನೆಟ್ಟಿರೋದಾ? ಓಕೆ. ಖರ್ಚು ಎಷ್ಟು ಬಂದದು 10 ಕುಂಟೆಗೆ? 10 ಕುಂಟೆಗೆ ಸ್ವಲ್ಪ ಜಾಗ 60,000 ಬಿದ್ದೈತೆ. 60,000 ಖರ್ಚೇನೆ? ಓಕೆ. ಬೆಡ್ಡು ಎಲ್ಲ ಸೇರಿ ನೀರು ಸೇರಿ 60,000 ಬಿದ್ದದೆ. ಇದು ಸಿಕ್ಕೋದು ಎಲ್ಲ ಕೊನೆ ಮುರ್ಸೋದ್ರೊಳಗೆ ಒಂದು 30-40,000 ಸಿಕ್ತದೆ ಅಷ್ಟೇನೆ. ಅಲ್ಲಿ ಲಾಭ ಇಲ್ಲ. ನಾವು ಮಾಡಿರೋದ್ರಲ್ಲೇ ಹೋಯ್ತದೆ. ಆದ್ರೆ ಏನೋ ಇದು ಇಲ್ದೆ ಮಾಡ್ತಾವೆಲ್ಲ ಕಾಲದಿಂದ. ಇಲ್ಲ ಬೇಡಿ ಕುಡೀರಿ. ಇಲ್ಲ ಬೇಡಿ ಪರವಾಗಿಲ್ಲ ಬೇಡಿ. 20,000-30,000 ಹೋಯ್ತದೆ. ಆಗಿರ್ದಲೆ ಒಂದ್ 50,000 ಹೋಗೋದು ನಮ್ದು. 50,000 ಆಳಂಗ್ ಕೂಲಿ ಔಷಧಿಗೆ 50 ಹೋಗೋದು. ಪ್ರತಿ ಸರಿನೂ ಹಿಂಗೆ ಆಯ್ತದಾ? ಪ್ರತಿ ಸರಿ ಈ ಸರಿ ಹಿಂಗ ಆಗಿರೋದು, ಹೋದ್ ಸರಿ ಹಿಂಗ ಆಗಿತ್ತಿಲ್ಲ. ಹೋದ್ ಸರಿ ಹಿಂಗ ಆಗಿರ್ಲಿಲ್ಲ. ಈ ಸರಿ ಅಂತೂ ಚಿತ್ರವಾಗಿ ನೆಟ್ಟಾಕ್ಬಿಟ್ಟಾರಪ್ಪ. ಈ ಮಳೆಗಾಲ ಆಯ್ತು, ಎಷ್ಟು ಅಷ್ಟೇ. ಈ ಕಡೆ ಎಲ್ಲ ಅದೇ ಅಲ್ವಾ, ಹೂವೇನೆ ಜಾಸ್ತಿ. ಬರೀ ಸಾಮಾನ್ ಕೊಬಿಟ್ರೆ ಇನ್ನೇನು ಇಲ್ಲಪ್ಪ ಇಲ್ಲಿ. ತರಕಾರಿ ತೊಂಬಟ್ಟೆ ನೆಡೋನು ಯಾರೋ ಒಬ್ಬೊಬ್ರು ಆಗದೆ ಹೋದವರು ಡೈಲಿ. ಒಟ್ಟಲ್ಲಿ ಒಂದ್ಸರಿ ಹೋದ್ರೆ ಒಂದ್ಸರಿ ಬರುತ್ತಾ ಹೂವಲ್ಲಿ ಹೂವಿನ ಆದಾಯ? ಯಾವ್ದೋ ಒಂದ್ ಟೈಮು. ಈಗ ಹಂಗಿಲ್ಲಪ್ಪ, ಬರೀ ರೈತರೇ ಜಾಸ್ತಿ ಆಗ್ಬಿಟ್ಟವೆ. ಕಾಲೇಜ್ಗೆ ಹೋಗೋ ಐತಲ್ಲ ಆರಾಮ್ ಕಿತ್ಕೊಂಡವೆ. ನಮ್ಗೆ ಏನು ಅದೇ ಐತಲ್ಲಪ್ಪ. ಎಲ್ಲ ಕಾಲೇಜ್ ಬಿಡೋದು, ಓದೋದು, ಬರೋದು, ಆರಾಮ್ ಕಿತ್ಕೊಳ್ಳೋದು ಅಷ್ಟೇ. ಸಿಟಿನಲ್ಲಿ ಸಿಕ್ಕಾಪಟ್ಟೆ ಚೌಕಾಸಿ ಮಾಡ್ತಾರೆ ಒಟ್ನಲ್ಲಿ ಹೂ ತಗೊಳಕ್ಕೆ. ಅವ್ರಿಗೆ ಅರ್ಧಕ್ಕರ್ಧ ಲಾಭ ಕಂಡ್ರೆ ನಮ್ಗೆ ಏನ್ ಸಿಕ್ಕಿಲ್ಲ ಇದ್ರಲ್ಲಿ. ಹೂ ತಕೊಂಡ್ ಮಾರೋರ್ಗೆ ಲಾಭ ಜಾಸ್ತಿ. ಈಗ ನಾವು ತಗೊಂಡೋಗಿ 800 ರೂಪಾಯಿ ಕೊಟ್ರೆ ಅವರು 1,600 ರೂಪಾಯಿ ಮಾಡ್ತಾರೆ. 800 ರೂಪಾಯಿ ಲಾಭ. ಉಪ್ಪು ಹಾಕಿಕ್ಕಿಲ್ಲ, ಬೂದಿ ಹಾಕಿಕ್ಕಿಲ್ಲ, ನೀರ್ ಹಾಕಿಕ್ಕಿಲ್ಲ, ಏನಿಲ್ಲ. ಒಟ್ನಲ್ಲಿ ರೈತರಿಗೆ ಏನಿಲ್ಲ, ಮಾರೋರ್ಗೆ ಲಾಭ ಅಂತ ಹೇಳ್ತಾ ಇದೀರಾ? ಲಾಭ ಮಧ್ಯವರ್ತಿಗಳಿಗೆ ದುಡ್ಡು ಆಯ್ತದೆ. ಈ ರೈತರಿಗೆ ಏನು ಆಯ್ಕಿಲ್ಲ. ಇಂತ ಕೂಲಿ ಮಾಡೋರ್ಗೆ ಆಯ್ತದ ನೋಡಪ್ಪ ಇಲ್ಲಿ. ಅದೇ ಆಯ್ತಾ ಈಗ. ಅವ್ರಿಗೆ ಎಷ್ಟು ಕೂಲಿ? ಅವ್ರಿಗೆ 400 ರೂಪಾಯಿ ಮಾಡವೆ. 400. ನಾನು 2 ಹೊಪ್ಪತ್ತುವಾ? 2 ಹೊಪ್ಪತ್ತುವೆ. ಎಷ್ಟು ಗಂಟೆಗೆ ಬಂದು ಎಷ್ಟು ಗಂಟೆಗೆ ಹೋದವರು? ಇವರು 7-7:30 ಬರ್ತಾರೆ. ಸಂಜೆ 5:45-6 ಗಂಟೆಗೆ ಹೋಯ್ತಾರೆ. 2 ಹೊಪ್ಪತ್ತು 400 ರೂಪಾಯಿ. ಊಟ ತಿಂಡಿ ಎಲ್ಲ ನಿಮ್ದೇ? ಊಟ ಎಲ್ಲ ಅವ್ರದೇ ಅಪ್ಪ. ಈಗ ಫಸ್ಟ್ 350 ಕೊಡ್ತಿದ್ದೋ,
50 ರೂಪಾಯಿ ಬೇಡ ಕಣಪ್ಪ, ನಮ್ಗೆ ದುಡ್ಡು ಕೊಟ್ಬಿಡಿ, ನಮ್ಗೆ ಊಟ ಬೇಕಿಲ್ಲ ನಿಂದು ಅಂದ್ರು. ನಾನು ತಗರಪ್ಪ ಅಂತ ಕೊಟ್ಟವೆ. ಹಾಂ ಸರಿ ನೋಡಿ, ಯಾವಾಗಲೂ ಒಂದ್ಸರಿ ದುಡ್ಡಾಗೋದು, ಆದ್ರೂ ಸಹ ನಾವು ಹೂನೇ ಬೆಳಿತೀವಿ ಅಂತಾರೆ. ಯಾಕೆ ಚೇಂಜ್ ಮಾಡೋಕ್ಕಿಲ್ವಾ? ಹೂ ಬಿಟ್ಟು ಬೇರೆ ಏನೋ ಇದೊಂದೇದಪ್ಪ ಹೂ ಮಾಡೋದು, ಬರೋ ಸರಿ ಟೊಮೆಟೊ ಮಾಡ್ತೀವಿ. ಟೊಮೊಟೊ ಮಾಡ್ತಾರಂತೆ. ಅಲ್ಲಿ ಹೋದ್ರು ಅಲ್ಲಿ ಟೊಮೆಟೊನೇ. ಹಾಂ ನೋಡಿ, ರೈತರು ಗೋಳಿ ಇದೆ ಆ್ಯಕ್ಚುಲಿ. ಪ್ರತಿ ಸರಿನೂ ಆಗಲ್ಲ, ಆದರೂ ಸಹ ಏನೋ ಎಲ್ಲರೂ ನೆಡ್ತಾರಲ್ಲ ಅಂತ ಸಮ್ಟೈಮ್ಸು ಸಿಕ್ಕಾಬಟ್ಟೆ ನೆಡ್ತಾರೆ. ಸಮ್ಟೈಮ್ಸ್ ದುಡ್ಡು ಆಗುತ್ತೆ, ಸಮ್ಟೈಮ್ಸ್ ದುಡ್ಡು ಆಗಲ್ಲ. ಈ ದೀಪಾವಳಿ ಮತ್ತು ಕೆಲವು ಟೈಮಲ್ಲೆಲ್ಲ ರೇಟ್ ಜಾಸ್ತಿ ಆಗುತ್ತೆ. ದೀಪಾವಳಿ, ಆಯುಧ ಪೂಜೆ, ಈ ಸಂಕ್ರಾಂತಿ ಮತ್ತು ಶಿವರಾತ್ರಿ ಈ ಟೈಮಲ್ಲೆಲ್ಲ ರೇಟ್ ಆಗುವಂಥದ್ದು. ಆ ಸೀಸನ್ಗಳು ಬಿಟ್ಟರೆ ಬೇರೆ ಯಾವ ಸೀಸನ್ನಲ್ಲೂ ಸಹ ಇನ್ನು ದುಡ್ಡಾಗಲ್ಲ. ಆದರೂ ಸಹ ನಮ್ಮ ರೈತರುಗಳು ಈ ಕಡೆ ಮಂಡ್ಯದಲ್ಲಿ ಪಾಂಡುಪುರ ತಾಲೂಕು, ಸ್ಪೆಷಲಿ ಪಾಂಡುಪುರ ತಾಲೂಕು, ಕೇರ್ಪೇಟೆ ತಾಲೂಕಲ್ಲೆಲ್ಲ ಸಿಕ್ಕಾಬಟ್ಟೆ ಹೂ ಬೆಳೀತಾರೆ. ಈವನ್ ನಾನು ಸಹ ಹೂ ಬೆಳೆದಿದ್ದೀನಿ. ಅವಾಗೆಲ್ಲ ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ ನೈಟ್ ಹೊತ್ತೆಲ್ಲ ನೀರು ಹಾಯಿಸ್ಕೊಂಡು, ನೈಟ್ ಹೊತ್ತೆಲ್ಲ ಗುಂಡಿಗೆ ನೀರು ಬಿಡ್ಕೊಂಡು ಚೌರಿಗೆಗಳಲ್ಲೆಲ್ಲ ಸೇದಿದ್ದೀವಿ. ಇಲ್ಲಿ ಯಾರೋ ರೈತರು ಹೂ ಕುಯ್ತಾ ಇದ್ದಾರೆ, ಒಂದು 4-5 ಆಳುಗಳು ಮಾಡ್ಕೊಂಡು. ಇವರು ಎಡಪ್ಪತ್ನವ್ರೆ ಅಣ್ಣ, ನೀವೆಷ್ಟು ನೆಟ್ಟಿದ್ದೀರಾ? 15,000 ಸಸಿಗಳು. ಎಲ್ಲಿಂದ ತರೋದು ಸಸಿಗಳನ್ನ? ತಾಳಿ ಮೈಕ್ ಹಾಕೊಳ್ಳಿ, ಮಾತಾಡಿ, ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಇವರು ನಿಮ್ಮ ಅಪ್ಪಾಜಿ ಅವರಾ? ಅಣ್ಣ ನಮಸ್ಕಾರ ಸರ್. ಹೇಳಿ. ಏನು ಕತ್ನೆ ಎದ್ದುತ್ತಾ ಇಲ್ಲಲ್ಲ ಅವರು? ಅವ್ರ ಎತ್ತಿಕ್ಕಿಲ್ಲ ಕ್ಯಾಮ್ರಾ ಅಂದ್ರೆ ಹಂಗೆ. ಯಾಕೆ ನಾಚಿಕೆನ ಅವ್ರಿಗೆ? ಅವರು ಅಲ್ಗೋದಾಗ ಹೋಗಪ್ಪ ಆ ಕಡೆಗೆ ಅಂತಾರೆ, ಈ ಕಡೆಗೆ ಬಂದಾಗ ಅಲ್ಲಿಂದ ಮಾತಾಡ್ತಾರೆ ನೋಡಿ ಅವರು. ಅಲ್ಲಿ ಆಕ್ಚುಲಿ 15,000 ಸಸಿಗಳ? ಹೌದು. 15,000 ಎಷ್ಟು ಕುಂಟೆಗೆ ನೆಟ್ಟಿದ್ದೀರಿ? 15,000 ಸಸಿ ಇದೊಂದು 25 ಕುಂಟೆ ಬರ್ತದೆ, 25-30 ಕುಂಟೆ ಬರ್ತದೆ. ಅರ್ಧ ಎಕರೆ ಮೇಲೆ? ಅರ್ಧ ಎಕರೆ ಮೇಲೆ ಬರ್ತದೆ. ಅರ್ಧ ಎಕರೆ, ಮುಕ್ಕಾಲು ಎಕರೆ ಗಂಟ ಇದೆ ಇದು ಆಕ್ಚುಲಿ ಜಮೀನು. ನಮ್ಮ ಹುಡುಗಂಗೆ ಒಂದು ಸ್ವಲ್ಪ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ನಿಮ್ಮ ಹೆಸರು? ಗೌತಮ್ ಅಂತ. ಗೌತಮ್ ಅಂತ ಹೇಳಿ. ಎಷ್ಟು ಖರ್ಚಾಗಿದೆ ಇಷ್ಟಕ್ಕೆ ನೆಡೋಕ್ಕೆ? ಇಷ್ಟು ನೆಡಕ್ಕೆ ಸೊಸಿನೇ ಒಂದು ನಮ್ಗೆ 1,500 ರೂಪಾಯಿ ಬಿದ್ದೈತೆ ಅಲ್ಲೇ. ಅಲ್ಲೇ 1,500 ರೂಪಾಯಿ ಅಂದ್ರೆ ಅಲ್ಲೇ 15,000 ಸೊಸಿಗೆ ಅಲ್ಲೇ ಒಂದು 25,000 ಸೊಸಿ ಅಲ್ಲೇ ಬರೋಷ್ಟೊಳಗೆ 25,000 ಅಲ್ಲೇ ಆಗುತ್ತೆ. ಬೆಡ್ಡು ಗಿಡ್ಡೆಲ್ಲ ಮಾಡ್ಸೋದು, ಬೆಡ್ಡು ಅದ್ರೊಳಗೆ ಮೇವೆಲ್ಲ ಹಾಕೋದ್ರಲ್ಲಿ ಅದಕ್ಕೊಂದು 15,000 ಹೋಗುತ್ತೆ. ಅಲ್ಲೊಂದು ನೆಡ್ಬೇಕಾದ್ರೆ 50,000 ಖರ್ಚಾಗೈತೆ. ನೆಡಕ್ಕೆ 50,000? ನೆಡಕ್ಕೆ ತಂದಿ ಸೊಸಿ ನೆಡಕ್ಕೆ 50,000 ಖರ್ಚಾಗೈತೆ. 50,000 ಖರ್ಚು. ಹೌದು. ಮತ್ತೆ ಇನ್ನು ಎಕ್ಸ್ಟ್ರಾ ನಾವು ಮೇವು ಬಿಡೋದು, ಔಷಧಿ ಹೊಡಿಯೋದು, ಅದೆಲ್ಲ ಎಕ್ಸ್ಟ್ರಾ ಒಂದು 20,000 ಆಗೈತೆ. ಔಷಧಿ ಎಷ್ಟು ದಿನಕ್ಕೆ ಒಂದ್ಸರಿ ಹೊಡಿತೀವಿ? ಔಷಧಿ ಒಂದು ವಾರಕ್ಕೊಂದ್ಸಲ, 10 ದಿನಕ್ಕೊಂದ್ಸಲ, ಒಂದು ವಾರ ಹಂಗೆ ಹೊಡಿತೀವಿ. ಅದು ನಾವು ಈಗ ಹೂವು ನೆಟ್ಟಾದ್ಮೇಲೆ ಮಾಮೂಲಿ 8 ದಿನಕ್ಕೊಂದಪ್ಪ ಹೊಡಿಬೇಕು. ಗಿಡ ಆದ್ರೆ 10 ದಿನ 12 ದಿನ ಆದ್ರೂ ತಡೀತದೆ, ಏನ್ ಪರವಾಗಿಲ್ಲ. 10 ದಿನ 12 ದಿನ ಒಂದು 2 ವೀಕ್ಸ್ ಒನ್ಸ್. ಇಲ್ಲ ಲೇಟ್ ಆಗುತ್ತೆ 2 ವೀಕ್ಸ್ ಆದ್ರೆ. ಇನ್ನು ಬೇಗನೆ ಹೊಡಿಬೇಕು, 8 ದಿನ 10 ದಿನದೊಳಗೆ ಹೊಡಿಬೇಕು. ಓಕೆ. ಇವಾಗ ಇವರು ಹೂ ಕುಯ್ತಾರಲ್ಲ, ಔಷಧಿ ಹೊಡೆದಿರ್ತಾರಲ್ಲ, ಅದು ಕೈಗೆ ಏನಾಗಲ್ವಾ? ಊಟ ಮಾಡಕ್ಕೆ ಆರ್ಗ್ಯಾನಿಕ್ ಅದು ಔಷಧಿ ಏನು ಅಷ್ಟು ಏನು ಪರಿಣಾಮ ಬೀರಲ್ಲ, ಅದು ಏನಾಗಲ್ಲ. ಅದು ಇವ್ರೇನೋ ಗಾಯಗಳಾಯ್ತು? ಇಲ್ಲ, ಅದು ಒಬ್ಬೊಬ್ರಿಗೆ ಹಿಡ್ದಂಗೆ ಅದು ಔಷಧಿ ಮಾಮೂಲಿ ಎಲ್ಲ ಸರ್ಕಾರದವರು ಕೊಡೋ ಔಷಧಿಗಳೇ ಹೊಡೆಯೋದು, ಎಲ್ಲ ಪರ್ಮಿಷನ್ ಕೊಟ್ಟಿರೋ ಔಷಧಿಗಳೇ ಹೊಡೆಯೋದು. ಇದರಿಂದ ಒಬ್ಬೊಬ್ರಿಗೆ ಆಗಲ್ಲ, ಅಷ್ಟೊಂದೇನು ತೊಂದರೆ ಆಗಲ್ಲ. ಒಬ್ಬೊಬ್ರಿಗೆ ತೊಂದರೆ ಆಗುತ್ತೆ, ಅವ್ರವ್ರ ಮೇಲೆ ಡಿಪೆಂಡ್. ಎಲ್ಲರಿಗೂ ಆಗಲ್ಲ. ನಾವು ಚಿಕ್ಕದ್ರೆಲ್ಲ ಹೂ ಕುಯ್ದಿದೀವಿ. ಹೌದೌದು, ಎಲ್ರಿಗೂ ಆಗಲ್ಲ. ಇದು ಪೂರ್ತಿ ನೆಟ್ಟಿ ಇದು ಮಾಡೋಷ್ಟೊಳಗನೆ 1 ಲಕ್ಷ ನಮ್ಗೆ ಬಿದೋಗೈತೆ. ಈಗ ಆಲ್ರೆಡಿ ಈಗ ಫುಲ್ ಎಲ್ಲ ಡೌನ್ ಆಗಿರೋದ್ರಿಂದ ಈ ವರ್ಷ 1 ಲಕ್ಷ ಬಿದೋಗೈತೆ ನಮ್ಗೆ. ಖರ್ಚೆಲ್ಲ ಪೂರ್ತಿ ನಾವು ಕೂದಿ ಕಟ್ಟಿ ಲಾಸ್ಟ್ ಅಲ್ಲಿ ಇದ್ ಮಾಡೋ ಗಂಟ್ಲು 1 ಲಕ್ಷ ಆಗೈತಿದೆ ಪೂರ್ತಿ. ನಮ್ದೇ ಖರ್ಚು. ಇನ್ನು ಲಾಭ ಸಿಗ್ತದ ನಿಮ್ಗೆ ಹೂ ಬೆಳ್ದಾಗೆಲ್ಲ? ಪ್ರತಿ ಸರಿನೂ ಲಾಭ. ಈಗ ಈ ವರ್ಷ ಫುಲ್ ಏನು ಲಾಭ ಸಿಕ್ಕಿಲ್ಲ ಹೂವಲ್ಲಿ ಎಲ್ಲ ವೇಸ್ಟ್ ಆಗೈತೆ. ಈ ವರ್ಷ ಆದಷ್ಟು ಫುಲ್ ಡೌನ್ ಆಗಿರೋದು ಇನ್ ಯಾವ ವರ್ಷನೂ ಡೌನ್ ಆಗಿಲ್ಲ. ಹೋದ ವರ್ಷ ಎಲ್ಲ ಸುಮಾರಾಗಿ ನಡೀತು, ಈ ವರ್ಷ ಎಲ್ಲ ಫುಲ್ ಡೌನ್. ಹೂ ಎಲ್ಲ ಜಾಸ್ತಿ, ಎಲ್ಲಾ ಕಡೆ ಬರೀ ಹೂ ಅಂತ ನೆಡ್ತಾ ಇರೋದ್ರಿಂದ ತರಕಾರಿಗಳ ಬೇಡಿಕೆ ಐತೆ, ಹೂಗೆ ಬೇಡಿಕೆ ಇಲ್ಲ ಈ ವರ್ಷ. ಬೆಳೆ ಚೇಂಜ್ ಮಾಡಲ್ಲ ನಾವು? ಯಾವಾಗ್ಲೂ ಹೂವೇನಾ? ನಾವ್ ಯಾವಾಗ್ಲೂ ಹೂವೇ ನೆಡ್ತೀವಿ. ಓಕೆ, ಹಾಗೆ. ಇದಕ್ಕೆಲ್ಲ ನೈಟ್ ಹಗಲು ಎಲ್ಲ ಹೋಗುತ್ತೆ ನೀರು? ನೀರೆಲ್ಲ ಹೋಗುತ್ತೆ, ಮಾಮೂಲಿ ಹನಿ ನೀರಾವರಿ ನೀರೇ ಎಲ್ಲ ಮಾಡಿರೋದು. ಇದಕ್ಕೂ ಎಲ್ಲ ಮೇವೆಲ್ಲ ಬಿಡ್ಬೇಕು ಒಳ್ಳೊಳಗೆ. ಮಾಮೂಲಿ 10 ದಿನಕ್ಕೊಂದಪ್ಪ ನಾವು ಔಷಧಿನೂ ಹೊಡಿಯೋದಲ್ದೆ ಮೇವು ಕೂಡ ಬಿಡ್ಬೇಕು. ಅದು ಒಂದೊಂದ್ಸಲಿಗೆ 2,000 3,000
ಇದೆಲ್ಲ ಮೇವು ಬಿಡ್ತೀವಿ. ಒಂದೊಂದ್ಸಲಿಗೆ 3,000 ರೂಪಾಯಿ ಔಷಧಿ ಬೇಕು, 8 ದಿನಕ್ಕೆ ಒಂದಪ್ಪ. 2,000 ರೂಪಾಯಿ ಮೇವು ಬೇಕು, 5,000 ರೂಪಾಯಿ ನಾವು ಒಂದ್ಸಲಿ ಹೂವು ಈಗ ಬಂದ್ರೆ ಪುನಃ ಬಿಡ್ತಾ ಇರ್ಬೇಕು, ಖಾಲಿ ಆದಂಗೆ. ನೀವು ಮಾರ್ಕೆಟ್ ಇಲ್ಲಾಗ ಹಾಕೋದು? ನಾವು ಮೈಸೂರಿಗೆ ಹಾಕೋದು. ನಾವು ಒಂದು 3 ಗಂಟೆ ರಾತ್ರಿಗೆ ಎದ್ದು ಹೋಗ್ಬೇಕು. ಇಲ್ಲೆಲ್ಲ ಫುಲ್ ರೈತರಿಗೆ ಅಂತ ಅಂದ್ರೆ ನಮ್ಮ ಇಲ್ಲಿ ಪಾಂಡವಪುರ ಭಾಗದಲ್ಲಿ, ಇಲ್ಲಿ ನಮ್ಮ ಪಾಂಡವಪುರ ತಾಲೂಕು ಆಲ್ಮೋಸ್ಟ್ ಆಲ್ ಒಂದು 70-80% ಹೂನೆ ಜಾಸ್ತಿ ಬೆಳೆಯೋದ್ರಿಂದ ಇಲ್ಲೆಲ್ಲ ಫುಲ್ ಎಲ್ಲ 4 ಗಂಟೆ ರಾತ್ರಿಗೆ ಎದ್ದಿ ರೈತರು ಫುಲ್ ಎಲ್ಲ ಇದನ್ನ ಕುಯ್ತಾರೆ. 10, 11 ಗಂಟೆ, 12 ಗಂಟೆ, 1 ಗಂಟೆ, ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಬೆಳಿಗ್ಗೆ 7 ಗಂಟೆ ಗಂಟೆ ಸ್ಟಾರ್ಟ್ ಮಾಡಿ 1 ಗಂಟೆ ಗಂಟೆ ಎಲ್ಲ ಕುಯ್ತಾರೆ ಹೂನ. 1 ಗಂಟೆ ಮೇಲೆ ಎಲ್ಲ ಕಟ್ಟದೆ ಹೂವು ಎಲ್ಲ ಕಟ್ಟಿ, ಹೂವೆಲ್ಲ ಕಟ್ಟಾದ್ಮೇಲೆ ಆಮೇಲೆ ತಿರ್ಗಾ ನಾವು ರೈತರುಗಳೆಲ್ಲ ನಾವು ಹೂವೆಲ್ಲ ಪಿಂಡಿ ತರ ಸುತ್ಕೊಂಡು 4 ಗಂಟೆ ರಾತ್ರಿಗೆ ನಾವು ಇದ್ರಲ್ಲಿ ಇರ್ಬೇಕು ಮೈಸೂರಲ್ಲಿ. 4 ಗಂಟೆಗೆ ಅಲ್ಲಿ ಇರ್ಬೇಕು. ಇಲ್ಲಿ 3:30, 2:30ಗೆಲ್ಲ ಬಿಟ್ಬಿಡ್ಬೇಕು. ಇವಾಗ ಹೆಂಗ್ ನಡೀತೈತೆ ರೇಟು? ಈಗೆಲ್ಲ 700 ರೂಪಾಯಿ, 600 ರೂಪಾಯಿ, 800 ರೂಪಾಯಿ ಪಿಂಡಿ ಹಂಗ್ ನಡೀತೆ. ಅದೇ ಒಂದ್ ಕಾಲದಲ್ಲೆಲ್ಲ 3,000, 4,000 ಕುಯ್ದು ಕಟ್ಟೋದಿಕ್ಕೆ ಖರ್ಚು ಎಷ್ಟು ಬೀಳುತ್ತೆ? ಒಂದ್ ಪಿಂಡಿ ಈಗ 2 ಪಿಂಡಿ ಕೂದು ಕಟ್ಟೋದಿಕ್ಕೆ ಅವ್ರಿಗೆ ನಮ್ಗೆ ಈಗ 2 ಪಿಂಡಿ ಕುಯ್ತಾರೆ ಅನ್ಕೊಳ್ಳಿ, ಒಬ್ಬರ ಆಳು ಅವ್ರಿಗೆ 400 ಕೊಡ್ಬೇಕು. ಅಲ್ಲೇ 400 ಕೊಡ್ಬೇಕು, 2 ಪಿಂಡಿ ಕೂದ್ ಕಟ್ತಾರೆ. 2 ಪಿಂಡಿ ಕೂದ್ ಕಟ್ಟಿದ್ರೆ 400 ರೂಪಾಯಿ. 400 ರೂಪಾಯಿ. 2 ಪಿಂಡಿಗೆ ಅಮೌಂಟ್ ಎಷ್ಟಾಯ್ತು? 2 ಪಿಂಡಿಗೆ ಅಮೌಂಟ್ 2 ಪಿಂಡಿಗೆ ಈಗಿನ ಪ್ರಕಾರ ಈಗ 2 ಪಿಂಡಿಗೆ 1,000 ರೂಪಾಯಿ, 600 ರೂಪಾಯಿ ರೇಟ್ ಆದ್ರೆ 1,200 ರೂಪಾಯಿ ಆಗುತ್ತೆ. 1,400 ರೂಪಾಯಿ ಅನ್ಕೊಂಡು ಈಗ ನಾವು ಔಷಧಿ ಹೊಡೆದಿರೋದು ಈಗ ಒಂದ್ ಸಲಿಗೆ ಇಷ್ಟಕ್ಕೆ 3/4 ಎಕರೆಗೆ ಒಂದ್ಸಲಿಗೆ 3,000 ರೂಪಾಯಿ ಔಷಧಿನೇ ಹೊಡೆದಿರ್ತೀವಿ, 2,000 ರೂಪಾಯಿ ಮೇವ್ ಬಿಟ್ಟಿರ್ತೀವಿ. ಒಂದ್ ಕುಯ್ಕೊಬ್ರಕ್ಕೆ ಕುಯ್ಲ್ ಅಂದ್ರೆ ಇಲ್ಲಿಂದ ಅಲ್ಲಿ ಗಂಟ ಕುಯ್ಕೋಕೆ 3,000 ರೂಪಾಯಿ ಔಷಧಿ, 2,000 ರೂಪಾಯಿ ಮೇವ್ ಬಿಟ್ಟಿರ್ತೀವಿ, 5,000 ನಮ್ಗೆ ಖರ್ಚಾಗಿರುತ್ತೆ. ಅದ್ರಲ್ಲಿ ನಾವು ಮತ್ತೆ ಔಷಧಿ ಹೊಡ್ಕೊಂಡು ಹೋಗ್ಲೇಬೇಕು. ಇವಕ್ಕೆಲ್ಲ ಮತ್ತೆ ಔಷಧಿ ಹೊಡ್ಕೊಂಡು ಹೋದ್ರೇನೆ ಹೂ ಚೆನ್ನಾಗ್ ಬರೋದು. ಇವಕ್ಕೆ ಕೂಲಿದಲ್ದೆ ಈಗ ಇದು 2ನೇ ಬ್ಯಾಚ್ ಅಂತ. ಈ ಬ್ಯಾಚ್ ಒಟ್ನಲ್ಲಿ ಸಿಕ್ಕಾಪಟ್ಟೆ ಹೌದು. ಸಮಟೈಮ್ಸ್ ಲಾಭ ಆಗುತ್ತೆ, ಸಮಟೈಮ್ಸ್ ಮನೆಯವರೆಲ್ಲ ಕುಯ್ಲಿಲ್ಲ ಅಂದ್ರೆ ಏನೂ ಆಗೋದೇ ಇಲ್ಲ ಹೂಲಲ್ಲಿ. ಮನೆಯವರೆಲ್ಲ ಕುಯ್ಲಿಲ್ಲ ಅಂದ್ರೆ 10,000 ಕೂಲಿ. ಸಮಟೈಮ್ಸ್ 1 to double ಆಗುತ್ತೆ. ಅದ್ರಲ್ಲಿ ಅರ್ಧ ಖರ್ಚು, ಅರ್ಧ ಲಾಭ. ನಿಮ್ ಕೂಲಿಗಳು ಲೆಕ್ಕ ಹಾಕೊಂಡ್ರೆ ಅದ್ರಲ್ಲಿ ಇನ್ನೂ ಕಡಿಮೆನೆ ಲಾಭ. ಮಿನಿಮಮ್ 2,000 ಪಿಂಡಿ ಆದ್ರೇನೆ ಅವ್ರು ಖರ್ಚು ಕಳ್ದಿ ಏನೋ ಒಂದು ರೈತರಿಗೆ ಒಂದ್ 20-30 ಸಾವಿರ, ಒಂದ್ 50 ಸಾವಿರ ಮಿಕ್ತದೆ. ಈ 800-900 ರೂಪಾಯಿ ಏನು ಮಿಕ್ಕದೇ ಇಲ್ಲ. ನಮ್ಗೆಲ್ಲ ಇಡೀ ನಮ್ ಪಾಂಡವಪುರ ತಾಲೂಕಿನಲ್ಲಿ 70-80 ಭಾಗ ಹೂ ನೆಡ್ತಾರೆ. ಯಾರಿಗೂ ಕೂಡ ಸಿಕ್ಕಿಲ್ಲ. ಈ ಭಾಗ ಪೂರ್ತಿ ಈ ಭಾಗ ಪೂರ್ತಿ ಹೂನೆ. ಬನಂಗಡಿ ಈ ಕಡೆ ಗ್ರಾಮ, ಚಿನ್ಕುಳಿ ಹೋಬಳಿ ಎಲ್ಲ ಈ ಕಡೆ ಹೂನೆ ಜಾಸ್ತಿ. ನಾಗಮಂಗ್ಲ ಎಲ್ಲ ತರಕಾರಿ ಎಲ್ಲ ನಾಗಮಂಗ್ಲ ಆ ಕಡೆ ಎಲ್ಲ ಪೂರ್ತಿ ತರಕಾರಿ ಎಲ್ಲ ಆ ಕಡೆ ಬೆಳೆ ಮಾಡ್ತಾರೆ. ಚಿನ್ಯ ಆ ಕಡೆ ಎಲ್ಲ ಪೂರ್ತಿ. ಈ ಕಡೆ ನಮ್ ಭಾಗ ಪೂರ್ತಿ ಹೂ, ಜಾಸ್ತಿ ಹೂನೆ ಇಲ್ಲ. ಓಕೆ. ಇವರು ಡೈಲಿ ಬರ್ತಾರೆ ಆಳ್ಗಳು ಯಾವಾಗ್ಲೂ ಸಿಗ್ತಾರ? ಕಾಯಂ ಅಂತ ಮಾಡ್ಕೊಂಡಿರ್ತೀವಿ ಒಂದಿಷ್ಟು ಜನ ಕಾಯಂ ಅಂತ. ಅವ್ರ ಕೈ ಕೊಟ್ಟಾಗ ಇನ್ನೇನು ಮಾಡಕ್ಕಾಗಲ್ಲ. ಹೂ ಒಳ್ಳೆ ಹೊಡೆಯುತ್ತೆ. ಅದು ರೈತರ ಮೇಲೆ ಬೀಳೋದು. ಅಕಸ್ಮಾತ್ ಈಗ ಜಾಸ್ತಿ ಎಕರೆಗಟ್ಲೆ ಎಲ್ಲ ಹೂ ಬೆಳಿತಾರೆ, ಆಳ್ಗಳು ಕೈ ಕೊಡ್ಬೋದು. ಆಗ ರೈತರ ಮೇಲೆ ಆಗೋ ರೈತರು ಇದ್ ಮಾಡ್ತಾರೆ. ಆಗ ರೈತರ ಕುಯ್ಯಬೇಕಾಯ್ತದೆ, ಎಲ್ಲ ಕುಯ್ಯಕ್ ಆಗಲ್ಲ. ಇದು ಜಾಸ್ತಿ ಜನ ಬೇಕು ಕುಯ್ಯಕ್ಕೆ. ನೀವು ಕರ್ಕೊಬಿಟ್ರೆ ಅವ್ರಿಗೆ ಏನ್ ಮಾಡೋದು ಅವಾಗ? ಅವ್ರೇ ಬೇರೆಯವರು, ಅವ್ರದೇ ಬೇರೆ ಹೂವು, ನಿಮ್ದೇ ಬೇರೆ ಹೂವು. ಅವ್ರದೇ ಬೇರೆ ಹೊಲ, ನಮ್ದು ಬೇರೆ. ಇದು ನೀವು ಅವ್ರ ಕರ್ಕೊಬಿಟ್ರೆ ಅವ್ರಿಗೆ ಆಮೇಲೆ ಎಲ್ಲಾರ್ಗು ರೈತರಿಗೆ ಅಷ್ಟೇ. ಒಬ್ಬೊಬ್ರು ನೋಡಿ, ಅವ್ರ 4 ಜನ, ನೀವು 6 ಜನ ಕುಯ್ತಾ ಇದೀರಿ. ಆ ಕಡೆ ಬೇರೆ. ಮೈ ಕೊಡಿ ಬ್ರದರ್. ಥ್ಯಾಂಕ್ ಯು, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು ಸರ್. ಅವ್ರೊಬ್ರು ನೋಡಿ, ಅವರು ದೂರದಿಂದ ಚೆನ್ನಾಗಿ ಮಾತಾಡ್ತಾರೆ, ಹತ್ರಕ್ಕೆ ಹೋದಾಗ ಹೋಗಪ್ಪ ಆ ಕಡೆಗೆ ಅಂತ ನಾಚ್ಕೋತಾರೆ. ಲಕ್ಷ್ಮಪ್ಪರ್ಗೆ ಇವ್ರಿಗೆ ಆಕ್ಚುಲಿ ಈ ಹೂವಿನ ಮಾಲೀಕರು ಇವ್ರಿಗೆ ಜಾಸ್ತಿ ಹೊರಗಡೆ ಆಳಂತೆ ಇಲ್ಲ, ಅಕ್ಕಪಕ್ಕದ ಮನೆಯವ್ರೆ. ಆಕ್ಚುಲಿ ಸ್ವಲ್ಪ ರಿಲೇಷನ್ ಅಂತೆ. ಆದರೂ ಸಹ ಅವರು ನಾನು ಈ ವಿಡಿಯೋನ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಕಾರಲ್ಲಿ ದೇವಸ್ಥಾನಗಳಿಗೆ ಬಂದಾಗ, ಹಳ್ಳಿ ಕಡೆ ಬಂದಾಗ, ಏನಪ್ಪ ಇವ್ರನ್ನ ಓಕೆ ಏನಕ್ಕೆ ಅಂತಂದರೆ, ಈ ಆ್ಯಕ್ಚುಲಿ ಇಲ್ಲಿ ಬನ್ನಂಗಡಿ ಗ್ರಾಮ ಬಂದರೆ ಇಲ್ಲಿಂದ ಭೂವರಹನಾಥ ಕಲ್ಲಹಳ್ಳಿ, ಹಾಗೆಯೇ ಕನ್ನಂಬಡಿ ದೇವಸ್ಥಾನ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ,
ಬ್ಯಾಕ್ ವಾಟರು ಇಲ್ಲಿಗೆಲ್ಲ ಹತ್ರ ಆ್ಯಕ್ಚುಲಿ ಊರುಗಳು. ಮತ್ತು ಇಲ್ಲಿ ಅದೇ ಭೂವರಹನಾಥ ಕಲ್ಲಹಳ್ಳಿ ದೇವಸ್ಥಾನಕ್ಕೆ ಬಂದವರೆಲ್ಲ ಈ ಕಡೆ ಎಲ್ಲ ತಿರುಗಾಡ್ತಾರೆ. ಈಗ ಈ ಕಡೆ ಎಲ್ಲ ರೈತರುಗಳು ಕೆಲವರು ರೋಡ್ ಸೈಡನ್ನೇ ಇಟ್ಕೊಂಡು ಹೂಗಳನ್ನ ಮಾರ್ತಾ ಇದ್ದಾರೆ. ನೀವು ರೈತರ ಥರ ಹೂ ತೊಗೊಳಕ್ಕೆ ಬರ್ತೀರಲ್ಲ ಸಿಟಿನವರು, ನೀವು ಬೆಳೆಯೋರಲ್ವಾ, ಕಡಿಮೆ ಕೊಡ್ತೀರಾ ಕೊಡಿ ಅಂತಂದು ಹೇಳಿ ಚೌಕಾಸಿ ಮಾಡ್ತೀರಲ್ಲ ನೀವು ಚೌಕಾಸಿ ಮಾಡ್ತೀರಲ್ಲ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ನೀವು ಚೌಕಾಸಿ ಮಾಡ್ತೀರಾ, ಬಟ್ ಆದರೆ ಅವರು ಒಂದು ಪಿಂಡಿ ಹೂನ ಕೊಯ್ದು ಕಟ್ಟೋದಕ್ಕೆ ಎಷ್ಟು ಸಮಯ ತಗೋತಾರೆ ಮತ್ತು ಮಾರಲಿಕ್ಕೆ ರೈತರು ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕಾಯಿತು. ನೋಡಿ ಹತ್ತತ್ರ ಇಲ್ಲಿಂದ ನಾನು ತೋರಿಸ್ತೀನಿ, ಅವ್ರು ನಿಂತಿರೋ ಜಾಗಕ್ಕೆ ಇಲ್ಲಿ ಡೆಡ್ ಎಂಡು 3/4 ಎಕರೆ ಹೂವು ಬೆಳೆದಿರೋದು ಇವರು. ಆ್ಯಕ್ಚುಲಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ಹೂವು. ಇಷ್ಟು ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ಒಕ್ಕಡೆಯಿಂದ ಒಂದು ಸರಿ ಹೂವು ಅಳ್ಳಿರೋ ಹೂವು ಕುಯ್ಕೊ ಬಂದಾದ್ಮೇಲೆ ಹಿಂದೆಗಡೆಯಿಂದ ಅವರು ಒಂದು ಸರಿ ಔಷಧಿ ಹೊಡಿಬೇಕು. ಆ ಔಷಧಿ ಹೊಡಿಲಿಕ್ಕೆ 3,000 ರೂಪಾಯಿ ಲೆಕ್ಕಾಚಾರ, ಓಕೆನಾ? 3,000 ರೂಪಾಯಿ ಔಷಧಿ ಹೊಡೆದು ಕುಯ್ದು ಕಟ್ಟೋರಿಗೆ ಕೊಟ್ಟು ಆಟೋ ಬಾಡಿಗೆ ಕೊಟ್ಟು ಮತ್ತು ಅವ್ರ ಕೂಲಿ ಏನಾಯಿತು? ಯಾವಾಗಲೂ ಸಹ ರೇಟ್ ಇರಲ್ಲ ಹೂವು, ಆಯಿತಾ? ನಿಮಗೇನು ಹೂವು ಬೆಳೀತೀರಾ ಆರಾಮಾಗಿದ್ದೀರಿ ರೈತರು ನೀವು ಅಂತ ಕೆಲವರೆಲ್ಲ ಹೇಳ್ತಾರೆ, ಮಾತಾಡ್ತಾರೆ. ನೋಡಿ ಅಲ್ಲಿದ್ದಾರೆ. ಸೊ ಇಲ್ಲಿಂದ ಇಷ್ಟು ಹೂವು ಬೆಳೆದು ಕಟ್ಟಿ ಕುಯ್ಸೋದಕ್ಕೆ ಆಳುಗಳು ತುಂಬ ಇಂಪಾರ್ಟೆಂಟು. ಆಳಿಲ್ಲದೆ ಹೋದರೆ ಏನೂ ಮಾಡೋಕ್ಕಾಗಲ್ಲ. ಬರೀ ಮನೆ ಜನಗಳು ಏನಾರು ನೆಟ್ಕೋತೀನಿ ಹೂ ಬೆಳಿತೀನಿ ಅಂತಂದರೆ ಇದೊಂದು ಹೊಲ, ಈ ಹೊಲ ಐತೆ ನೋಡಿ, ಈ ಹೊಲ. ನೆಕ್ಸ್ಟು ತೇವರಿ ಅಂತ ಬದು ಅಂತ ಹೇಳ್ತಾರೆ ಕೆಲವು ಕಡೆ ತೇವರಿ ಅಂತ ಹೇಳ್ತಾರೆ. ಅಷ್ಟು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಒಂದು ಮನೆ ಜನ 3 ಜನ 4 ಜನ ಇರೋರು, ಅದರಲ್ಲೂ ಸಹ ಮಕ್ಕಳುಗಳೇನಾರಿದ್ದರೆ ಅವರು ಓದಕ್ಕೆ ಹೋಗ್ಬಿಡ್ತಾರೆ, ಅವ್ರ ಕೈಲಾಗಲ್ಲ. ಇದೊಂದು ಹೊಲನ ಒಂದು ಫ್ಯಾಮಿಲಿ ಅಂದರೆ 3 to 4 ಪೀಪಲ್ಸ್ ಇರೋರು ಇದೊಂದು ಹೊಲ ಮೇಂಟೈನ್ ಮಾಡ್ಬೋದು. ಹಬ್ಬ ಅಂದರೆ ಇನ್ನೊಂದು ಹೊಲ ಮೇಂಟೈನ್ ಮಾಡ್ಬೋದು ಅಷ್ಟೇ. ಒಂದು ಕಡೆಯಿಂದ ಕುಯ್ಕೊಂಡು ಇನ್ನೊಂದು ಕಡೆಯಿಂದ ಮೇಂಟೈನ್ ಮಾಡಿಕೊಂಡು. ಇಂಪಾರ್ಟೆಂಟಾಗಿ ಆಳಿಲ್ಲದೆ ಹೋದರೆ ಈ ಹೂವಿನ ಕೆಲಸಗಳನ್ನ ಮಾಡೋಕ್ಕೆ ಆಗಲ್ಲ, ಓಕೆನಾ? ಅದು ಮೇಯ್ನು. ಎಷ್ಟು ಕಷ್ಟ ಇದೆ ಹೂ ಬೆಳೆಯೋದು. ಮತ್ತು ನೋಡಿ ಇವಾಗೆಲ್ಲ ಈ ಕಡೆ ಎಲ್ಲ ಸಿಂಪಲ್ಲು ಅಂತೇಳಿ ಹಿಂಗೆ ಮಾಡಿರ್ತಾರೆ. ಹಿಂಗೆ ಮಾಡಿಬಿಟ್ಟು ಮಧ್ಯದಲ್ಲಿ ಮತ್ತೆ ಹೋಲ್ ಮಾಡಿ ಅದನ್ನು ಅಲ್ಲಿಗೆ ನಾವು ಸಸಿಗಳನ್ನ ನೆಡುವಂಥದ್ದು ಈ ಕಡೆ. ಸೊ ಹಿಂಗೆ ಮಾಡಿ ನೆಡ್ತಾ ಇರೋದು. ಹೂವಿನ ಬೆಳೆ ಎಷ್ಟು ಕಷ್ಟ ಅಂತ ತೋರಿಸ್ಲಿಕ್ಕೆ ನಾನು ಅವರೆಷ್ಟು ಶ್ರಮ ಪಡ್ತಾರೆ. ಬೆಳಿಗ್ಗೆ 7ರಿಂದ ಸಂಜೆ 7ರವರೆಗೆ ಫ್ಯಾಮಿಲಿನವರು ಕಷ್ಟಪಡೋದು. ಇನ್ನು ಆಳುಗಳು ಬಂದರೆ 7 ಗಂಟೆಗೆ ಬಂದರೆ ಒಂದು 4 ಗಂಟೆ 5 ಗಂಟೆಗೆ 2 ಹೊತ್ತು ಕೆಲಸ ಮಾಡ್ತಾರೆ. ಅವ್ರಿಗೆ 400 ರೂಪಾಯಿ ಕೂಲಿ. ಹೆಣ್ಣಾಳು ಗಂಡಾಳು ಬೇರೆ ಅಂತ ಹೇಳ್ತೀವಿ ಈ ಕಡೆ. ಆ್ಯಕ್ಚುಲಿ ಈ ಕಡೆ ನಮ್ಮ ಪಾಂಡುಪುರ ಈ ಕಡೆ ಎಲ್ಲ, ಬೇರೆ ಕಡೆ ಏನು ಹೇಳ್ತಿರೋ ಗೊತ್ತಿಲ್ಲ. ಕೂಲಿಗೆ ಬರ್ತಾರಲ್ಲ ಕೆಲಸ ಮಾಡಲಿಕ್ಕೆ ಅವರಿಗೆ. ಹೆಣ್ಣಾಳುಗಳಿಗೆ 400 ರೂಪಾಯಿ ಕೊಡ್ತಾರೆ. ಊಟ ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ರೀತಿಯೇ ಒಂದು 450 500 ರೂಪಾಯಿ ಈ ರೀತಿ ಇರುತ್ತೆ. ಊಟ ಕೊಟ್ಟರೆ ಒಂದು ರೇಟು, ಊಟ ಕೊಡಲಿಲ್ಲ ಅಂದರೆ ಒಂದು ರೇಟು, ಆ ರೀತಿಯೂ ಸಹ ಇದೆ. ಇನ್ನು ಕೆಲವರು ಅದೇ ರೇಟ್ ಕೊಟ್ಟು ಊಟನೂ ಸಹ ಕೊಡ್ತಾರೆ, ಆ ರೀತಿಯೂ ಸಹ ಇದೆ. ಸೊ ಹಾಗಾಗಿ ನಾನು ಇದನ್ನು ತಿಳಿಸ್ಕೊಡ್ಲಿಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದೆ. ಹಸು ಮೇಯ್ತೈತೆ ನೋಡಿ, ಹೂವು ಎಷ್ಟೊಂದು ಚೆನ್ನಾಗಿದೆ. ಇಷ್ಟು ಚೆನ್ನಾಗಿ ಹೂವು ಮಾಡೋಗಬೇಕು ಅಂತಂದರೆ ಅವ್ರ ಶ್ರಮ ಸಿಕ್ಕಾಬಟ್ಟೆ ಇರುತ್ತೆ. ಔಷಧಿ ಹೊಡಿಲಿಲ್ಲ ಅಂತ ಹೇಳಿದ್ರೆ ಪ್ರತಿ ಸರಿ ಕುಯ್ದ ಮೇಲೆ ಔಷಧಿ ಹಿಂದೆಗಡೆಯಿಂದ ಹೊಡಿಲಿಲ್ಲ ಅಂತ ಹೇಳಿದ್ರೆ ಹೂವು ಇನ್ನು ನೆಕ್ಸ್ಟ್ 1 ವೀಕ್ ಒಳಗಡೆ ಗಿಡ ಸಂಪೂರ್ಣವಾಗಿ ಹಾಳಾಗೋಗಿರುತ್ತೆ. ನೀವು ಹೂವು ಏನು ಮಾಡಿಸ್ತಿರೋ ಅದು ಚೆನ್ನಾಗಿರಲ್ಲ, ನೋಡೋಕ್ಕೂ ಚೆನ್ನಾಗಿರಲ್ಲ, ನೀವು ತೊಗೊಳ್ಳೋಕ್ಕೂ ಚೆನ್ನಾಗಿರಲ್ಲ, ಅದು ಒಳ್ಳೆ ರೇಟ್ ಕೂಸನ್ನು ಸಹ ತೊಗೊಳ್ಳಲ್ಲ. ಸೊ ಈ ರೀತಿ ಇದೆ. ಇದಿಷ್ಟು ಹೂ ಬೆಳೆಯೋರ ಒಂದು ಬದುಕು. ಮತ್ತೆ ನೋಡ್ತಾ ಇರಿ ನೀವು. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಏನಾದರೂ ವ್ಲಾಗ್ಸು ಮಾಡ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಾಯ್ ಬಾಯ್.